ಹರ ಹರ ಮಹಾದೇವ್. ನಾನು ನಿಮ್ಮ ಮ್ಯಾಡ್ ಬ್ರೋ ಶಿವು, ತುಮಕೂರು ಹುಡುಗ. ಹಾಗೆ ತಪ್ಪದೆ ಎಲ್ಲರೂ ಈ ವಿಡಿಯೋ ಫುಲ್ ನೋಡಿ. ಒಂದು ಐತಿಹಾಸಿಕ ಒಂದು ಘಟನೆ ಇದೆ ಇಲ್ಲಿ. ಇವಾಗ ಬೀದರ್ನಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ನೋಡೋಕೆ ಹೋಗ್ತಾಯಿದ್ದೀನಿ. ಬ್ರದರು ಅಲ್ಲಿ ತೋರ್ಸೋಕ್ಕೆ ಅಂತೇಳಿ ಬರ್ತಾಯಿದ್ದಾರೆ. ಆಲ್ಮೋಸ್ಟು 4 ಕಿಲೋಮೀಟ್ರಿಂದ ನನ್ನ ಫಾಲೋ ಮಾಡ್ಕೊಂಬಂದು ಊಟ ಎಲ್ಲ ಕೊಡಿಸಿ ಹೆಲ್ಪ್ ಮಾಡಿದ್ರು. ಹಾಗೆ ಟೆಂಪಲ್ ಕೂಡ ತೋರ್ಸೋಕೆ ಹೋಗ್ತಾಯಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಟೆಂಪಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನನಗೂ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀನಿ. ಅಲ್ಲೂ ಹೋಟೆಲ್ ಹತ್ರ ಒಂದು 4 ಜನ ಬ್ರದರ್ಸ್ ಇದ್ದರು, ಅವರು ಕೂಡ ಹೇಳಿದ್ರು. ಅಲ್ಲಿನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಅವ್ರಿಗೆ ಕೆಳಗೆ ಬಿಡ್ರಿ, ಕೆಳಗೆ ಹೋಗಲ್ಲ. ಕೆಳಗಿನ ನಮ್ಮ ತಮ್ಮರಿಗೆ ಹೇಳಿದೆ, ಕೆಳಗಿನ ಓಕೆ. ಬ್ಯಾಗ್ ಮರ್ತು ಬಂದುಬಿಟ್ಟಿದೆ, ಬ್ರದರ್ ತಂದುಕೊಟ್ರು. ಇವರೇ ಅಲ್ಲಿ ನಂಬರ್ ಕೊಟ್ಟಿದ್ದಾರೆ. ಹಾಗೆ ಈಗ ಹೋಗ್ತಾ ಇದ್ದೀನಿ ಅಲ್ಲಿ. ಓಕೆ, ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು ಸರ್? ಶಿವನ್ ಅಂತ. ಅದು ಯೂಟ್ಯೂಬ್ ಚಾನಲ್ ಮ್ಯಾಡ್ ಬ್ರೋ ಶಿವು. ಮ್ಯಾಡ್ ಬ್ರೋ ಶಿವು. ಹೇಳಿ ನಮ್ಮ ತಮ್ಮರಿಗೆ. ಇಲ್ಲಿ ಅಣ್ಣವ್ರು ಕೂಡ ಒಂದು ತುಂಬ ಹೆಲ್ಪ್ ಮಾಡಿದ್ರು. ಹಾಗೆಲ್ಲಿಂದ ಹೊರಟೆ. ಇಲ್ಲಿ ಬಂದರೆ ಲಗೇಜ್ ಕೌಂಟ್ರ್ ಕೂಡ ಇದೆ. ಲಗೇಜ್ ಕೌಂಟ್ರಲ್ಲಿ ಮೊಬೈಲು, ಬಟ್ಟೆ ಎಲ್ಲ ಇಡ್ಬೋದು. ಅಲ್ಲಿಂದ ಮುಂದೆ ಹೊರಟ್ರೆ ಫಸ್ಟ್ಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ವಿಗ್ರಹ ಇರುತ್ತೆ. ಇಲ್ಲಿಂದ ಮುಂದೆ ಹೊರಟ್ರೆ ಒಂದು ನೀರಲ್ಲಿ ನಡ್ಕೊಂಡು ಹೋಗುವಂಥ ಸಿಚುವೇಶನ್ ಕೂಡ ಇರುತ್ತೆ. ಎಷ್ಟು ದೂರಪ್ಪ ಅಂದರೆ 300 ಮೀಟ್ರು ದೂರ ಇರುತ್ತೆ. ಇಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂದರೆ ಎಲ್ಲರೂ ಕೂಡ ನೆನ್ಕೊಂಡೇ ಹೋಗ್ಬೇಕು, ನೀರೊಳಗೆ ಹೋಗ್ಬೇಕು. ಎದೆ ಮಟ್ಟಿಗೆ ನೀರು ಬರ್ತಾ ಇರುತ್ತೆ. ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ವಂತೆ. ಇಲ್ಲಿನ ಐತಿಹಾಸಿಕ ಒಂದು ಘಟನೆ ಕೇಳಿದಾಗ ಒಂದು ಸ್ಟೋರಿನೇ ಇದೆ. ಪುರಾತನ ಕಾಲದ ಇದೊಂದು ಟೆಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿ ಇರುವಂಥ ಒಂದು ಸ್ಥಳ ನಮ್ಮ ಕರ್ನಾಟಕದಲ್ಲೂ ನಮ್ಮ ದೇಶದಲ್ಲೇ ಇಲ್ಲ ಅಂತ ಅಂದ್ಕೊತೀನಿ. ನೋಡಿ, ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ವಿಗ್ರಹ. ಇದು ಕಡೆ ಬಂದರೆ ಇಲ್ಲಿ ಶಿವಪ್ಪ ಒಂದು ಲಿಂಗ ಇದೆ. ಇದರ ಘಟನೆನ ಇಲ್ಲದೊಬ್ಬರು ಸ್ಥಳೀಯರ ಹತ್ರ ಕೇಳಿದಾಗ ನನಗೆ ಅವ್ರು ಹೇಳಿದ್ದೇನಪ್ಪ ಅಂದರೆ, ಶಿವ ಧ್ಯಾನಕ್ಕೆ ಕೂತ್ಕೊಂಡಿದ್ದಾಗ ಒಂದು ಜಲಸುರ ಅಡ್ಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಭಗ್ನ ಮಾಡೋಕ್ಕೆ ಬರ್ತಾನೆ. ಆ ಟೈಮಲ್ಲಿ ನರಸಿಂಹಸ್ವಾಮಿ ಪ್ರತ್ಯಕ್ಷವಾಗಿ ಆ ರಾಕ್ಷಸನನ್ನು ನಾಶ ಮಾಡಬೇಕು ಅಂತ ಬಂದಾಗ ಇಲ್ಲಿ ಆ ಜಲಸುರ ಹೇಳ್ತಾನಂತೆ, ನಿನ್ನ ಪಾದ ಕಮಲವಾಗಿ ನಾನು ಇರಬೇಕು ಅಂತೇಳಿ ಕೇಳಿದಾಗ ಸರಿ ಆಯಿತು ಅಂತ ಹೇಳಿ ಆಜ್ಞೆ ಕೊಟ್ಟಿರ್ತಾರೆ. ಇಲ್ಲಿನ ಏನಪ್ಪ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶಿವ ಎರಡನ್ನೂ ಒಂದು ದೇವರನ್ನು ಕಾಣ್ಬೋದು. ಮತ್ತು ಇಲ್ಲಿನ ಇನ್ನೂ ವಿಶೇಷ ಏನಪ್ಪ ಅಂದರೆ, ಈ ನೀರಲ್ಲಿ ಹೋದರೆ ಚರ್ಮರೋಗ ಇರಲ್ಲ ಅಂತ ಇಲ್ಲಿನ ಒಂದು ನಂಬಿಕೆ ಇದೆ. ಇದರ ನೀರಲ್ಲಿ ಅಡಿಲಿ ಏನಪ್ಪ ಇದೆ ಅಂದರೆ ಬರೀ ಮರಳಿದೆ ಅಷ್ಟೇ. ಆ ಮರಳ ಮೇಲೆ ನಡ್ಕೊಂಡು ಹೋಗ್ಬೇಕು. ಇದುವರೆಗೂ ಇಲ್ಲಿ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಒಂದು ಐತಿಹಾಸಿಕ ಒಂದು ವಿಚಿತ್ರವಾದಂಥ ಒಂದು ಘಟನೆ. ಈ ಗುಹೆಯಲ್ಲಿ ಬಾವಲಿಗಳು ಕೂಡ ಇರ್ತವೆ. ಬಟ್ ಇದುವರೆಗೂ ಯಾರಿಗೂ ಒಂಚೂರು ತೊಂದರೆ ಕೊಟ್ಟಿಲ್ಲ ಅಂತ ಇಲ್ಲಿನ ಸ್ಥಳೀಯರ ಒಂದು ಮಾತು. ಹಾಗೆ ಎಂಥವ್ರಿಗೂ ಕೂಡ ಇಂಥ ಒಂದು ಜಾಗಕ್ಕೆ ಬರಬೇಕು ಅನ್ನೋದೊಂದು ಇದಿರುತ್ತೆ. ಇದು ಎಲ್ಲಿದೆಪ್ಪ ಅಂದರೆ ಬೀದರಲ್ಲಿದೆ. ಬೀದರಿಂದ ಒಂದು ಸಿಟಿಯಿಂದ ಸ್ವಲ್ಪ 2ರಿಂದ 3 ಕಿಲೋಮೀಟ್ರ್ ಆಗುತ್ತೆ. ಒಮ್ಮೆ ಭೇಟಿ ಕೊಡಿ. ತುಂಬ ಶಕ್ತಿಶಾಲಿಯಾದಂಥ ಟೆಂಪಲ್ ಅಂತಲೇ ಇಲ್ಲಿ ಕರೆಯಲ್ಪಡ್ತಾರೆ. ಎಂಥವ್ರಿಗೂ ಒಂದು ಕನಸಿರೋದ್ರಿಂದ ಜಾಗಕ್ಕೆ ಹೋಗಬೇಕು ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬರು ಬನ್ನಿ. ಆದಷ್ಟು ನಮ್ಮ ಕರ್ನಾಟಕ ಜನತೆಗೆ ಒಂದು ಮುಕ್ಕಾಲು ಭಾಗ ಗೊತ್ತಿಲ್ಲ ಅಂತ ಅನಿಸುತ್ತೆ. ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ. ನಿಮಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.